ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡಲಾಗ್ತಾ ಇದೆ. ಹಳದಿ ಮಾರ್ಗಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಡೆಗೂ ಕೂಡ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗ್ತಾ ಇದೆ. ಆಗಸ್ಟ್ 10ನೇ ತಾರೀಕು ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆಯಾಗ್ತಾ ಇದೆ. ಯೆಲ್ಲೋ ಮಾರ್ಗವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಅದು ಸಂಪರ್ಕವನ್ನು ಕಲ್ಪಿಸುತ್ತೆ. ಒಟ್ಟು 16 ಸ್ಟೇಷನ್ಗಳನ್ನು ಒಳಗೊಂಡಿರತಕ್ಕಂಥ ಮಾರ್ಗ. 19.15 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ. ಇದರಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಬಹಳ ನಿರೀಕ್ಷೆ ಇತ್ತು ಜನರಿಗೆ, ಆ ಭಾಗದ ಜನರಿಗೆ. ಆರ್ ವಿ ರೋಡಿಂದ ಬೊಮ್ಮಸಂದ್ರ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಕ್ಕಂಥ ಟೆಕ್ಕಿಗಳಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ. ಬಹಳ ದಿವಸಗಳಿಂದ ಕಾಯ್ತಾ ಇದ್ರು. ಮತ್ತು ಇದು ಡ್ರೈವರ್ಲೆಸ್ ಮೆಟ್ರೋ, ಚಾಲಕರಹಿತ ಮೆಟ್ರೋ ಇದು. ಸೊ ಹಾಗಾಗಿ ಇದು ಆರ್ ವಿ ರೋಡ್ನಲ್ಲಿ ರಾಗಿಗುಡ್ಡ, ಜಯದೇವ ಆಸ್ಪತ್ರೆ, ಬಿ ಟಿ ಎಮ್ ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕೂಡ್ಲುಗೇಟ್, ಸಿಂಗಸಂದ್ರ, ಹೊಸ ರಸ್ತೆ, ಅಗ್ರಹಾರ, ಬೆರೆಟೇನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಕೋನೇನ್ ಅಗ್ರಹಾರ, ಹುಸ್ಕೂರ್ ರೋಡ್, ಬಯೋಕಾನ್ ಹೆಬ್ಬಗೋಡಿ, ಬೊಮ್ಮಸಂದ್ರ, ಇಷ್ಟು ಕಡೆ ಸ್ಟಾಪನ್ನು ಕೊಡ್ತಕ್ಕಂಥದ್ದು. ಅಂದರೆ ಇಷ್ಟು ಮೆಟ್ರೋ ಸ್ಟೇಷನ್ ಬರುತ್ತೆ, 16. ತುಂಬ ಯೂಸ್ಫುಲ್. ಅದರಲ್ಲೂ ಈ ಸಿಲ್ಕ್ ಬೋರ್ಡ್ ಕಡೆ ಎಲ್ಲ ವಿಪರೀತ ಟ್ರಾಫಿಕ್ ಆಗುತ್ತೆ. ಸೊ ಈ ಮೆಟ್ರೋ ಬರೋದ್ರಿಂದ ಟ್ರಾಫಿಕ್ ಎಲ್ಲ ಕಡಿಮೆ ಆಗುತ್ತೆ ಈ ಭಾಗದಲ್ಲಿ ಅಂತ. ಇದೆಲ್ಲ ಹೆಚ್ಚು ಕಡಿಮೆ ವಿಪರೀತ ಟ್ರಾಫಿಕ್ ಕಂಜೆಷನ್ ಇರ್ತಕ್ಕಂಥ ರೋಡೇ. ಹಾಗಾಗಿ ಇದು ಅನುಕೂಲ ಆಗುತ್ತೆ. ಟ್ರಾಫಿಕ್ಕಿಂದ ಚೂರು ನಮಗೆ ಪ್ರಾಬ್ಲಮ್ ಇಲ್ಲ, ಬೇಗ ಹೋಗ್ಬೋದು. ಮತ್ತು ಎಲ್ಲೋ ಲೈನಲ್ಲಿ ಅಂದರೆ ಆ ಕಡೆ ಫುಲ್ ಟ್ರಾಫಿಕ್ ಇರುತ್ತೆ, ಅದರಿಂದ ಚೂರು ಇದು ಆಗ್ಬೋದು, ಈಸಿ ಆಗ್ಬೋದು ಅಂತ ಅಷ್ಟೇ. ಬಸ್ಸಲ್ಲಿ ಹೋಗುವ ಟೈಮಲ್ಲಿ ಮೆಟ್ರೋದಲ್ಲಿ ಬೇಗ ಹೋಗಿ ಬರ್ಬೋದು. ಈಗ ಓಪನ್ ಆದರೆ ಚಾನ್ಸ್. ಹಾಂ ಸರ್, ತುಂಬ ಖುಷಿ ಇದೆ. ನಾವು 2 ಇಯರ್ಸ್ ವೆಯ್ಟ್ ಮಾಡಿದ್ವಿ ಕಾಲೇಜ್ಗೆ ಹೋಗುವಾಗ. ನಾವು ಬೊಮ್ಮನಹಳ್ಳಿಯಲ್ಲೇ ಓದಿದ್ದು. ಸೊ ಅವಾಗಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಾಲೇಜಿಗೆ ಓಡಾಡೋಕ್ಕೆ. ನಾನು ಅದೇ ರೂಟಲ್ಲೇ ಇರೋದು, ಸೊ ಹಂಗಾಗಿ ಈಸಿ ಅನ್ಸುತ್ತೆ. ಆ್ಯಕ್ಚುಲಿ ನಾವು ಅಲ್ಲೇ ಓದಿದ್ದು MBA 2 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಓಪನ್ ಆಗ್ತಿದೆ. ಅಟ್ಲೀಸ್ಟ್ ನಮಗೆ ಅಲ್ದಿದ್ರು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಖುಷಿ ಇದೆ. ಅಂತೂ ಅದೇ ಕಾಲ ಕೂಡಿ ಬಂದಿದೆ ಅಂತ ಹೇಳ್ತಿರಲ್ಲ, ಅದೇ ಥರ ಒಂದು ಓಪನಿಂಗ್ ಇದಿರೋದಾಗ ಖುಷಿ ಆಗ್ತದೆ. ಹಾಂ ಹೌದು, ಮೆಟ್ರೋ ಜನಗಳಿಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದೆ, ಅದು ಖುಷಿ ವಿಚಾರನೇ, ಅದರಲ್ಲಿ ಬೇರೆ ಮಾತಿಲ್ಲ. ಹಾಂ ಹೌದು, IT-BT ಉದ್ಯೋಗಿಗಳಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದು ಖುಷಿನೇ, ಅದರಲ್ಲಿ ಬೇರೆ ಮಾತಿಲ್ಲ ಅಷ್ಟೇ.